ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಸುಮಾರು ಒಂದು 40 ಟನ್ ಫಿಶ್ ಇತ್ತು ಇದರಲ್ಲಿ. ಒಂದೊಂದು ಮೀನು 2.5, 3, 4 kg ಇದೆ. ಹೆಚ್ಚು ಕಡಿಮೆ 12-13 ಲಕ್ಷ ರೂಪಾಯಿ ಅದ್ರಲ್ಲಿ ಬಂತು ಆ ಮೀನಲ್ಲಿ. ಇಲ್ಲಿ ಮಣ್ಣೆಲ್ಲ ಇಲ್ಲಿ ನಿಂತ್ಕೊಳ್ಳುತ್ತೆ, ಫಿಲ್ಟರ್ ಆಗಿ ನೀರು ಮಾತ್ರ ಅದ್ರೊಳಗಡೆ ಹೋಗುತ್ತೆ. ನೋಡಿ ಅದು ಎಷ್ಟು ಪ್ಯೂರ್ ಆಗಿದೆ ನೋಡಿ. ಅಲ್ಲಿ ಇದು ನಮ್ಮ ಸ್ಕ್ರಿಪ್ಟ್ಗೆ ಅಂತ ನಾನು ಇದನ್ನ ಮಾಡಿಸ್ಕೊಂಡೆ. ಚಾಪೆ ಗೀಪೆ ಎಲ್ಲ ಹಾಕೊಂಡು ಕೂತ್ಕೊಂಡು ಡಿಸ್ಕಷನ್ಗೆ. ಸರ್ ನಾನು ಫುಲ್ ಟೈಮ್ ಫಾರ್ಮರ್ ಆದರೆ ಸರ್ ವರ್ಷಕ್ಕೆ ನಾನು ಒಂದು ಕಡಿಮೆ ಅಂದ್ರೂ ಒಂದು 4-5 ಕೋಟಿ ದುಡಿತೀನಿ ಸರ್. 5 ದಿನ ಸಿನಿಮಾ, 2 ದಿನ ತೋಟ. ಯಾರು ಬಂದಿರಲಿ ಸೆಲೆಬ್ರಿಟಿಗಳು? ಸರ್ ಇಲ್ಲ, ಅಣ್ಣ ಗೀತಕ್ಕ ಬಂದಿರೋದು, ಶ್ರೀಕಾಂತ್ ಸರ್ ಬರ್ತಿರ್ತಾರೆ, ಜಾಕ್ ಮಂಜಣ್ಣ ಬರ್ತಿರ್ತಾರೆ. ಸುಮ್ಮನೆ ಜನರಲ್ಲಾಗಿ ಚಂದ್ರ ನಿಮ್ಮ ತೋಟಕ್ಕೆ ಬರ್ತಿದ್ದೆ, ಈ ಗುಡಿಸ್ದಲ್ಲಿ ಕೂತ್ಕೊಂಡು ಒಂದು ಡಿಸ್ಕಷನ್ ಏನಿತ್ತು ಅಂದರೆ ಈ ಥರ ನನಗೆ ತುಂಬ ಕ್ಲೋಸ್ ಸರ್ಕಲ್ ಇರೋರು ಬರ್ತಿರ್ತಾರೆ. ನಾನು ಬೇರೆ ಯಾರು ಇಲ್ಲಿಗೆ ನನಗೆ. ಸರ್ ಏನು ಸರ್ ಇದು ಲೋಕ? ಇದು 20 ಗುಂಟೆ ಕೃಷಿ ಹೊಂಡ. ಇದು ಕೃಷಿ ಹೊಂಡ ಅಲ್ಲ ಸರ್, ಇದು ಮೀನಿಗೆ. ಇದನ್ನು ಪ್ಯೂರ್ಲಿ ಮೀನು ಮಾಡಿದ್ದೀನಿ. ಅರ್ಧ ಎಕರೆ ಪೂರ್ತಿ ಒಂದು ಇದು. ಈಗ ಮೊನ್ನೆ ಮೀನು ಮಾರಿದ್ದೀನಿ, ಅದಕ್ಕೆ ನೀರು ತೆಗ್ದಿದ್ದೀನಿ. ಓಕೆ. ಇದರಲ್ಲಿ ರೂಪ್ ಚಂದ್ ಅಂತ ಒಂದು ಫಿಶ್ ಬೆಳೆದಿದ್ದೆ ಈಗ. ರೂಪ್ ಚಂದ್ ಕೆಂಪಗಿರುತ್ತೆ ಗೊತ್ತಾ, ಪಾಂಪ್ಲೆಟ್ ಥರ. ಓಕೆ. ಅದು ಮೊನ್ನೆ ಮಾರಿದೆ ಇದನ್ನು. ಓಕೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಇದನ್ನು ಸ್ವಲ್ಪ ರೆಡಿ ಮಾಡಿ ಇದಕ್ಕೆ ಬೇರೆ ಫಿಶ್ ಬಿಡ್ತೀನಿ. ಈಗ ಖಾಲಿ ಆಗಿದೆ ಮೀನು. ಬಟ್ ಇದಕ್ಕೆ ನೀರಿಗೆ ಮಳೆ ಇಲ್ಲ, ಏನು ಮಾಡ್ತಾರೆ? ನೀರು ನಮ್ಮದು ಬೋರ್ವೆಲ್ ಏನು ಇದೆಯಲ್ಲ ಸರ್, ಬೋರಿನ ತುಂಬಿಸ್ತೀರಿ? ಇದು ನೀರಿದ್ದು ನಮಗೆ ನೀರಿಗೆ ಸಮಸ್ಯೆ ಇಲ್ಲ, ಬೋರ್ವೆಲ್ ಇದೆಯಲ್ಲ. ಸೊ ತುಂಬಿ ಮೀನು ಮಾಡಿದ್ಮೇಲೆ ಮತ್ತೆ ಇದನ್ನ ನೀರು ಯೂಸ್ ಮಾಡ್ಬೋದು ನೀವು? ಇದು ಇನ್ನೂ ಪವರ್ಫುಲ್ ಆಗಿರುತ್ತೆ ಬೆಳೆಗೆ, ಯಾಕಂದ್ರೆ ಮೀನೆಲ್ಲ ಅದಕ್ಕೆ ಹಿಕ್ಕಿ. ಹೌದೌದು. ವಾವ್, ಅದೇ ಮೆನ್ಯೂರ್ ಥರ ಆಗುತ್ತೆ. ಮೆನ್ಯೂರ್ ಥರ ಆಗುತ್ತೆ. ಓಕೆ. ಸೊ ನೀರು ಇನ್ನಿಗೂ ಮೋಟ್ರ್ ಇದೆ, ನೀರು ಔಟ್ಗೂ ಮೋಟ್ರ್ ಇದೆ. ಹೌದು. ಇದೊಂದು ಮೈನು ನೋಡಿ ಸರ್, ತೋಟದ ಸುತ್ತು ಯಾವಾಗಲೂ ರಸ್ತೆಗಳು ವೆರಿ ಇಂಪಾರ್ಟೆಂಟು. ಯಾವುದಕ್ಕೆ ಆಗಲಿ ನೋಡಿ, ನಮ್ಮ ರಸ್ತೆಗಳಿರ್ಬೋದು, ನಮ್ಮ ಮರಗಳಿರ್ಬೋದು. ಯಾಕಂದರೆ ಟ್ರ್ಯಾಕ್ಟರ್ ಏನಾದ್ರು ಓಡೋಕ್ಕೆ, ಟ್ರ್ಯಾಕ್ ಐಟಮ್ ತುಂಬ್ಕೊಂಡು ಓಡೋಕ್ಕೆ ಮೀನು ಎತ್ತಿದ್ರೆ ಇದಕ್ಕೆ ತುಂಬೋದು ಗಾಡಿಗೆ. ಹೌದು. ಓ, ನೀರಿದೆ ಸರ್, ಒಂದು 25 ಅಡಿ ನೀರಿದೆ. 25 ಅಡಿ ಆಲ್ರೆಡಿ ಇದೆ? ಆಲ್ರೆಡಿ ಇದೆ. ಇದಕ್ಕೆ ನಾಳ ಇದೆಯಾ? ಸರ್ ಇದು ಒಂದು ಸ್ಟೋರೇಜ್ ಹೇಳೋದು ನಿಮಗೆ. ಓಕೆ. ತುಂಬ ಡೀಪ್ ಗುಡ್ಡ ಮಾಡಿದ್ರಲ್ಲ ಅದು ಸೆಕ್ಯೂರಿಟಿ ಫಿಶ್ ಫುಡ್ ಹೇ ಇಲ್ಲ ಇದಕ್ಕೆ ಹಾಗಾಗಿದೆ ಸರ್. ಒಂದು ಸುಮಾರು ಒಂದು 40 ಟನ್ ಫಿಶ್ ಇತ್ತು ಇದರಲ್ಲಿ. 40? ಅದರಲ್ಲಿ ಒಂದಷ್ಟು ಮಾರಿದೆ ಮೊನ್ನೆ, ಬಿಫೋರ್ ಒಂದು 3 ತಿಂಗಳ ಹಿಂದೆ, ಮಳೆ ಬರೋಕ್ಕೆ ಮುಂಚೆ. ಇವಾಗ ಮಳೆ ಆಗೋವರೆಗೂ ಆಗಲ್ಲ. ಇದ್ರ ಕಡಿಮೆ ಅಂದ್ರೆ ಇನ್ನೊಂದು 15-20 ಟನ್ ಮೀನಿದೆ. ಒಂದೊಂದು ಮೀನು 2.5, 3, 4 kg ಇದೆ. ಒಂದು ಎಷ್ಟು ಫಂಗಶಿಯಸ್ ಮೀನಿದೆ ಈಗ ಇದರಲ್ಲಿ. ಎಷ್ಟು ಒಂದು ಈ ಒಂದ್ಸಲ ಮಾರಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಉದಾಹರಣೆಗೆ ಇದಿಷ್ಟು ಒಂದ್ಸಲ ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ ಸರ್? ಮೊನ್ನೆ ರೂಪ್ ಚಂದ್ ಮಾರಿದೆ. ರೂಪ್ ಚಂದ್ ಒಂದು 10 ಟನ್ ಮಾರಿದೆ. ಅದರಲ್ಲಿ 150 ರೂಪಾಯಿ ಕೊಟ್ಟ ರೇಟು. ಕೆ ಜಿಗೆ 150 ಅಂತಂದರೆ ಎಷ್ಟಾಯ್ತು ಸರ್? ಒಂದು ಟನ್ನಿಗೆ 1.5 ಲಕ್ಷ ಆಯಿತು. ಹೆಚ್ಚು ಕಡಿಮೆ 12-13 ಲಕ್ಷ ರೂಪಾಯಿ ಅದ್ರಲ್ಲಿ ಬಂತು ಅದರಲ್ಲಿ, ಆ ಮೀನಲ್ಲಿ. ಈಗ ತೆಗ್ದಿದ್ದೀನಿ. ತಿಂಗಳಿಗೆ? ಒಂದು 4 ತಿಂಗಳಿಗೆ. ಅದು ಸಣ್ಣ ಮರಿ ಬಿಟ್ಟಿದ್ರಿ? ಸಣ್ಣ ಮರಿ ಬಿಟ್ಟಿದ್ದಕ್ಕೆ ಅದಕ್ಕೆ ಫುಡ್ಡೂ ಸ್ವಲ್ಪ ಎಲ್ಲ ಖರ್ಚು ಬರುತ್ತೆ. ಮೀನಿಗೂ ಅದಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಹೋಗುತ್ತೆ. ಓಕೆ. ಒಂದು 12-13 ಬಂದರೆ ಒಂದು 5 ಹೋಗುತ್ತೆ, ಇನ್ನೊಂದು ಮಿಕ್ಕಿದ್ದು ನಮ್ಗೆ ಲಾಭ ಆಗುತ್ತೆ. ಓಕೆ. ಸೊ ಇಲ್ಲಿ ಮೀನು ಬೆಳೆಯೋದು ನಮಗೆ ವೆರಿ ಇಂಪಾರ್ಟೆಂಟು. ಓಹೋ. ಸೊ ಇದರಲ್ಲಿ ತುಂಬ ಫಿಶ್ ಇದೆ ಈಗ. ಓಕೆ. ಮತ್ತು ಈ ನೀರಿದೆ, ಸ್ಟೋರೇಜ್. ಇದೊಂದು 25 ಅಡಿ ನೀರಿದೆ ಈಗ. ಬಟ್ ಇಷ್ಟಕ್ಕೂ ನೀರೆಲ್ಲೂ ಹೋಗದ ಹಾಗೆ ಪೂರ್ತಿ ಸರ್ ಮೇಲೆ ಬಿದ್ದಿದ್ದ ನೀರೇ ಬಂದು ನೋಡಿ ಇಲ್ಲಿ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ ಸರ್. ಒಂದು ಮಳೆಗಾಲಕ್ಕೆ ಒಂದು ಇಡೀ ಮಳೆಗಾಲದಲ್ಲಿ ತುಂಬಿಡುತ್ತೆ. ಫುಲ್ ಆಗುತ್ತೆ. ಎಷ್ಟಡಿ ಟೋಟಲ್ಲು? 45 ಫೀಟ್ ಇದೆ ಸರ್. ಹತ್ತಿರ 50 ಅಡಿ. ಅಷ್ಟಕ್ಕೂ ಆಮೇಲೆ ನೀರು ಬರೀ ಮಣ್ಣು ಬಿಟ್ಟಿಲ್ಲ ನೀವು ನೋಡಿ, ಕೃಷಿ ಟಾರ್ಪಲ್ ಹಾಕ್ಸ್ಬಿಟ್ಟಿದ್ರಿ. ಸರ್ ಈ ಟಾರ್ಪಲ್ ಮಾಮೂಲಿ ರೆಗ್ಯುಲರ್ ಅಲ್ಲ, ಇದು ಡೆಲ್ಲಿಯಿಂದ ತರಿಸಿದೆ. 500 GSM ಪೇಪರ್ ಇದು ಸರ್. ಓಕೆ. ಅಂದರೆ ನೀವು ಆರೆ ತೊಗೊಂಡು ಹೊಡೆದ್ರೂ ತೂತಾಗಲ್ಲ ಅದು. ಓಹೋ. ಓಕೆ. ಸಣ್ಣ ಸಣ್ಣ ಮೀನು ಆಡ್ತಾ ಇದ್ದಾವೆ ಮೇಲೆ, ಸಣ್ಣದು ಕಾಣ್ತಿದ್ದಾವೆ. ಸ್ವಲ್ಪ ಫುಡ್ಡು ಅಂತಂದಿಲ್ಲ, ಖಾಲಿಯಾಗಿದೆ. ಹಾಕಿದ್ರೆ ಇದು ಬಂದಿರೋ ಎಲ್ಲ ಬಂದಿರೋದು. ಅದು ಅದರಗಿಂತ ಜಾಸ್ತಿ ದೊಡ್ಡದಿದೆ. ಅದು ಕಡಿಮೆ ಒಂದು 100 ಗ್ರಾಮ್ದು 2 kg 3 kg ಎಲ್ಲ ಇಷ್ಟು ದಪ್ಪ ಇರುತ್ತೆ. ಒಂದು ಹಿಡಿಯೋಕ್ಕಾಗಲ್ಲ? ಒಂದು ಹಿಡಿಯೋಕ್ಕಾಗಲ್ಲ ಈಗ? ಆಗಲ್ಲ ಸರ್. ಹೆಂಗೆ ಹಿಡಿತೀರಿ ಸರ್? ಈಗ ನೀರು ಜಾಸ್ತಿ ಇದೆ, ಆಗಲ್ಲ. ಅಲ್ಲ, ನೀವು ಇಡಿಸ್ಬೇಕಾರೆ ಹೆಂಗೆ ಹಿಡಿಸ್ತೀವಿ? ಇದನ್ನು ನೀರನ್ನ ಇನ್ನೊಂದಕ್ಕೆ ಡಿಸ್ಪ್ಯಾಚ್ ಮಾಡಿಸ್ತೀನಿ, ಅಂದರೆ ಮೋಟ್ರ್ ಇಟ್ಬಿಟ್ಟು ಹೊಡಿಸ್ಬಿಡ್ತೀನಿ ಫುಲ್ಲು. ಒಂದು 5-6 ಅಡಿ ಇದ್ದಾಗ ಅವರು ಈಸಿಯಾಗಿ ಹಿಡ್ಕೊಂಡ್ಬಿಡ್ತಾರಲ್ಲ, ಬಲೆ ಹಾಕಿ ಎಳೆದು ಆ ಕಡೆಯಿಂದ ಈ ಕಡೆ ಎಳ್ಕೊಂಬಂದರೆ ಎಲ್ಲ ನೀರು ಸಿಕ್ಬಿಡ್ತದೆ ಅಷ್ಟೇ. ಸ್ವಲ್ಪ ನೀರು ಡಂಪ್ ಮಾಡ್ಬೇಕು ಸರ್. ಓ, ನಿಮ್ಗೆ 2 ಟ್ಯಾಂಕ್ ಇರೋದ್ರಿಂದ ಅನುಕೂಲ. ಆ ಕಡೆ ಈ ಕಡೆ ಶಿಫ್ಟ್ ಮಾಡಿಬಿಡ್ತೀವಿ, ಇಲ್ಲ ಬೆಳೆಗೆ ಶಿಫ್ಟ್ ಮಾಡ್ತೀವಿ. ಆಮೇಲೆ ಸಮ್ಮರಲ್ಲಿ ನೀರು ಖಾಲಿ ಮಾಡಿಬಿಡ್ತೀವಲ್ಲ ಸರ್. ಯಾಕೆ ಖಾಲಿ ಮಾಡ್ತಾರೆ? ತೋಟಕ್ಕೆಲ್ಲ ಹಾಕ್ತೀವಲ್ಲ. ಸಮ್ಮರಲ್ಲಿ ನೀರು ಖಾಲಿ ಆಗಲ್ಲ? ಆಗುತ್ತೆ, ಅಂದರೆ ಬೆಳೆಗಳಿಗೆಲ್ಲ ಕೊಡ್ತೀವಲ್ಲ, ಅದೇನು ಹೋಗಲ್ಲ. ಮಳೆಗಾಲದಲ್ಲಿ ತುಂಬಿದ್ರೆ ಸಮ್ಮರ್ ಸೂರ್ಯನಿಗೆ ಒಂದು ಇಂಚು ಹೋಗಲ್ಲ ನೀರು, ಅಷ್ಟು ಪೇಪರ್ ಹಂಗೆ ಹಾಕಿದ್ದೀವಿ. ಸೊ ಒಂದು ಇಡೀ ಮಳೆಗಾಲದಲ್ಲಿ ತುಂಬ ನೀರು ನಿಮ್ಗೆ ಬೇಸಿಗೆಲ್ಲ ಮೇಂಟೈನ್ ಆಗಿಬಿಡುತ್ತೆ ಸರ್. ಇನ್ನೂ ಒಂದು 10 ಎಕರೆ ಬೇರೆಯವ್ರಿಗೂ ಬಿಡ್ಬೋದು ಇದನ್ನು, ನೀರನ್ನ, ಅಷ್ಟು ನೀರು ಇರುತ್ತೆ. ಸೂಪರ್. ನೋಡಿ ಇದು ಸರ್, ಸಾರಿ
ಈಗ ನೋಡಿ ಮೇಲೆ ನಮ್ಮ ತೋಟದ ನೀರು ಅದೆಲ್ಲ ಬಂದು ಇದಕ್ಕೆ ಬೀಳುತ್ತೆ. ಬೇರೆ ಅಲ್ಲಿಂದ ಬರೋ ನೀರು ಇದೆಲ್ಲ ಬರುತ್ತೆ, ಎಲ್ಲ ಬಂದು ಇಲ್ಲಿ ಬಿದ್ದು ಫಿಲ್ಟರ್ ಆಗಿ ಇದರಿಂದ ಹೋಗಿ ತುಂಬುತ್ತೆ. ಒಂದು ಸತಿ ಮಳೆ ಬಂದರೆ ಇಲ್ಲಿ ಮಣ್ಣೆಲ್ಲ ಇಲ್ಲಿ ನಿಂತ್ಕೊಳ್ಳುತ್ತೆ, ಫಿಲ್ಟರ್ ಆಗಿ ನೀರು ಮಾತ್ರ ಅದ್ರೊಳಗಡೆ ಹೋಗುತ್ತೆ. ನೋಡಿ ಅದು ಎಷ್ಟು ಪ್ಯೂರ್ ಆಗಿದೆ ನೋಡಿ. ಅಲ್ಲಿ ಮಣ್ಣು ಹೋಗಲ್ಲ. ಮಣ್ಣುಗ್ಗಂಗೆ ಮಾಡಿಲ್ಲ ನೀವು? ಹಾಂ, ಮಣ್ಣುಗ್ಗಲ್ಲ. ಸೊ ಫಸ್ಟ್ ನೀರಿಲ್ಲಿ ಇದೊಂದು ಮಿನಿ ಟ್ಯಾಂಕು ನೀರಲ್ಲಿ ಡಂಪ್ ಆಗಿ ನೀರು ತಿಳ್ಕೊಳ್ಳುತ್ತೆ, ಆಮೇಲೆ ನೀರು ಅದಕ್ಕೆ ಹೋಗುತ್ತೆ. ವೆರಿ ನೈಸ್. ಇದು ಬಯಲುಸೀಮೆ ಮೇಲೆ ಮಳೆ ನೀರಿದು, ನಾವು ಒಡೆಯೋ ನೀರಲ್ಲ, ಇದು ಮಳೆ ನೀರಿದು. ಅಂದ್ರೆ ನೀವು ನಾವಂತೂ ಗೊತ್ತಾ, ಚಿಕ್ಕಬಳ್ಳಾಪುರ ಕೋಲಾರ ಸ್ವಲ್ಪ ಬರಗಾಲದ ನಾಡು ಅಂತ, ಅಲ್ಲೇ ಇಂಥ ಸ್ವರ್ಗ ಇದೆ. ನಾವು ಅದನ್ನ ಹಿಡಿಬೇಕಷ್ಟೇ ಸರ್, ಅಷ್ಟೇ ಹಿಡಿದಿಟ್ಕೋಬೇಕು. ಇಲ್ಲಿ ಜಗಳ ಆಗೋದು ನಮಗೂ ಈ ಪಕ್ಕದ ತೋಟದವ್ರಿಗೂ. ಅಲ್ಲಿ ಚಿಕ್ಕದಾಗಿ ಅಲ್ಲಿ ನೀರು ಹೋಗ್ತಾ ಇದೆಯಲ್ಲ ಸರ್, ಆ ನೀರು ಹೋದ್ರೆ ಸಾಕು, ಯಾವಾಗ ನಮ್ಮ ತೋಟದ ಮೇಲೆ ನೀರು ಬರ್ತದೆ ಅಂತೇಳಿ ದಿನ ಜಗಳ ಆಗೋದು. ನಮ್ಮ ಪಾಪ ಇವರು ಲೇಬರ್ಸ್ ಇವರೆಲ್ಲ ಹೇಳೋರು. ಸರಿ, ಇದೊಂದು ತಲೆನೋವಿತ್ತು ಒಂದು. ಆಮೇಲೆ ಕರೋನಾ ಬಂದಾಗ ನನಗೆ ತಲೆ ಹೊಡೆದು ಇಷ್ಟು ನೀರು ಎಲ್ಲಿ ಹೋಗ್ತಿದೆ ಅಂತ ನನಗೆ ತಲೆಯಲ್ಲಿ ಇಷ್ಟು ನೀರು ಪೋಲಾಗ್ತಿದೆಯಲ್ಲ. ಒಂದು ಮಳೆಗಾಲಕ್ಕೆ ಒಂದು ಮಳೆಗೆ ಇಷ್ಟು ಒಂದು ಅಡಿ ನೀರು ಇಷ್ಟು ಹೋಗ್ತಿದೆ ಅಂದರೆ ಎಲ್ಲ ಚಾನಲ್ಲು ಇಲ್ಲಿ ಹೋಗ್ತಿತ್ತು. ಇವ್ರ ತೋಟಕ್ಕೆ ಹೋಗೋದು, ಇವ್ರಿಗೂ ನಮ್ಗೆ ಜಗಳ ಆಗೋದು, ಫುಲ್ಲು ಬರೋದು. ಸರಿ, ಅವ್ರ ತೋಟಕ್ಕೆ ಹೋಗೋದು ಬೇಡ, ನಾವೇ ಡ್ರಾಪ್ ಮಾಡೋಣ, ನಾವೇ ಹಿಡಿಯೋಣ ಬಿಡು ಅಂತ ಹಿಡಿದೆ. ಗ್ರೇಟ್. ಇವತ್ತು ಅದು ನೀವು ಹೇಗೆ ಅಲ್ಲಿ ಮಣ್ಣು ನಿಮಗೆ ಚಿನ್ನನೋ, ಈ ನೀರು ಒಂದು ಹನಿನೂ ಚಿನ್ನನೇ. ಹೌದು, ಯಾಕಂದ್ರೆ ಕೃಷಿಗೆ ನೀರೇ ತಾನೆ, ನೀರು ಮತ್ತು ಮಣ್ಣು ಚಿನ್ನ. ಹೌದು ಸರ್. ಈಗ ಚಂದ್ರು ಈಗ ಸಿನಿಮಾ ಗಿನಿಮಾನೆಲ್ಲ ಬೈ ಚಾನ್ಸ್ ಪಕ್ಕಕ್ಕಿಟ್ಟು ಇಡೀ ಇಷ್ಟು ನಿಮ್ಮ ಜಮೀನಲ್ಲಿ ಕೃಷಿ ಮಾಡ್ತೀನಿ ಅಂತ ನಿಂತರೆ ವರ್ಷಕ್ಕೊಂದು 50 ಲಕ್ಷ ಮಾಡ್ತಾರಾ, 1 ಕೋಟಿ ಮಾಡ್ತಾರಾ? ಸರ್, ನಾನು ಫುಲ್ ಟೈಮ್ ಫಾರ್ಮರ್ ಆದರೆ, ಹಾಗೆ ಇಷ್ಟು ಭೂಮಿ ಹಿಡ್ಕೊಂಡು ನಿಂತರೆ, ಇಷ್ಟು ಭೂಮಿಗೂ ನಾನು ನಿಂತರೆ ಸರ್, ವರ್ಷಕ್ಕೆ ನಾನು ಒಂದು ಕಡಿಮೆ ಅಂದ್ರೂ ಒಂದು 4 ರಿಂದ 5 ಕೋಟಿ ದುಡಿತೀನಿ ಸರ್. 4 ರಿಂದ 5 ಕೋಟಿ ದುಡಿತೀನಿ ಸರ್. ಅಷ್ಟು ಉತ್ಪತ್ತಿ ಮಾಡ್ಬೋದು ಸರ್. ಹಾಂ ಸರ್. ದ್ರಾಕ್ಷಿ ಹಾಕಿದ್ರೆ ಸರ್ ಒಂದು 20 ಎಕರೆ ದ್ರಾಕ್ಷಿ ಹಾಕಿದ್ರೆ ನೀವು ಊಹೆ ಮಾಡ್ಕೊಳ್ಳಿ ಸರ್, ಹಿಂದೆ ಇದು ಹುಷಾರು ಸರ್. 20 ಎಕರೆ ದ್ರಾಕ್ಷಿ ಹಾಕಿದ್ರೆ ದ್ರಾಕ್ಷಿಯಲ್ಲಿ ಎಷ್ಟು ಬರುತ್ತೆ? 1 kg 150 ರೂಪಾಯಿ ಸಿಕ್ಕಿದ್ರೂ ರೇಟು. 1 ಎಕರೆಗೆ ನಾವು ಎಷ್ಟು ಟನ್ಗಟ್ಟಲೆ ಬೆಳಿತೀವಿ ನಾವು. ನಾನು ಏನಿಲ್ಲ, ನನ್ನ ಫ್ರೆಂಡ್ ಒಬ್ಬನ ಒಂದು 5 ಎಕರೆ 6 ಎಕರೆ ಇಟ್ಕೊಂಡಿದ್ದಾನೆ. ಕಡಿಮೆ ಅಂತಂದ್ರೂ ಅವನು 90 ಲಕ್ಷ 1 ಕೋಟಿವರೆಗೂ ಬೆಳಿತಾನೆ. 5 ಎಕರೆ ಅವನು 1 ಕೋಟಿವರೆಗೂ ಬೆಳಿತಾನೆ, ಒಳ್ಳೆ ರೇಟ್ ಸಿಕ್ಕಿದ್ರೆ. ಎಷ್ಟು? 5 ಎಕರೆಗೆ ರೇಟ್ ಸಿಕ್ಕಿದ್ರೆ 1 ಕೋಟಿವರೆಗೂ ಬೆಳಿತಾನೆ. 70-80 ಲಕ್ಷ 1 ಕೋಟಿವರೆಗೂ ಬೆಳಿತಾನೆ ನನ್ನ ಫ್ರೆಂಡ್ ಚಿಕ್ಕಬಳ್ಳಾಪುರ ಹತ್ರ. ಅಷ್ಟು ಲಾಭ ಇದೆ? ಹೌದು ಸರ್, ಹೌದು. ಅಂದರೆ ಈ ದ್ರಾಕ್ಷಿ ಯಾವುದು ಅನ್ನೋದು ಇಂಪಾರ್ಟೆಂಟ್. ಯಾವ ವೆರೈಟಿ? ಬ್ಲ್ಯಾಕ್ ಅಲ್ಲ, ಅಂದರೆ ರೆಡ್ ಗ್ಲೋಬ್ ಹೇಳಿದ್ನಲ್ಲ ಸರ್, ರೆಡ್ ಗ್ಲೋಬು, ದಿಲ್ಖುಷು, ಇದನ್ನು ಕರೆಕ್ಟಾಗಿ ಅಂದರೆ ನಾನು ನಿಲ್ಬೇಕು ಇಲ್ಲಿ ಹೇಳಿದೆ. ಅದಕ್ಕೆ ಮಗು ಥರ ಸಾಕ್ಬೇಕು ಅದನ್ನು, ಇಲ್ಲಾಂದ್ರೆ ಬರ್ನಾ ಬಿಡುತ್ತೆ. ಅದಿದೆ. ದಾಳಿಂಬೆ ಎಂತಪ್ಪ ಮುನ್ರಾಜ್ ಹಿಂದೆ ಅಮ್ಮನ ಎಷ್ಟು ಎಕರೆ ಅದು? 2 ಎಕರೆಗೆ 80 ಲಕ್ಷ ಬೆಳೆದ ನನ್ನ ಫ್ರೆಂಡ್ ಒಬ್ಬ ಮುನ್ರಾಜು ಅಂತ. ದಾಳಿಂಬೆ ನಾನು 10 ಎಕರೆ ದಾಳಿಂಬೆ ಹಾಕಿದ್ರೆ ಎಷ್ಟಾಯಿತು ಸರ್? ನಾನು ಬಂದರೆ ಕತೆ ಬೇರೆ. ನಾನು ಫುಲ್ ಟೈಮ್ ನಿದ್ದೆ ಮಾಡಲ್ಲ ಬಿಡಿ, ನನ್ನ ಕತೆ ಬೇರೆ. ಫುಲ್ ಟೈಮ್ ನಿದ್ದೆ ಮಾಡೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ ನಾನು. ಸೊ ನೀವು ಯೋಚನೆ ಮಾಡಿ ನೋಡಿ ಸರ್. ಅಲ್ಲ, 2 ಎಕರೆಗೆ 80 ಲಕ್ಷ ಮಾಡೋರು ಅಂದರೆ ಎಕರೆಗೆ 40 ಲಕ್ಷ ಆಯಿತು. 10 ಎಕರೆಗೆ ಹಾಕಿದ್ರೆ ಒಂದು 4 crores ಅಲ್ಲೇ ಆಯಿತು. ಅದಕ್ಕೆ ಅವರೇಜಲ್ಲಿ ನಾವು ಒಂದು 25-30 ಎಕರೆ ನಾವು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡ್ಬಿಟ್ರೆ ಇಲ್ಲಿ ನಾನು ಖಂಡಿತ ಕಣ್ಣು ಮುಚ್ಕೊಂಡು ಆವರೇಜ್ ಅಂತಂದು 3-4 ಕೋಟಿ, ಒಂದು 5 ಕೋಟಿವರೆಗೂ ಕಷ್ಟಪಟ್ಟು ದುಡಿತೀನಿ ನಾನು. ಅಂದರೆ ಲಾರ್ಜ್ ಸ್ಕೇಲಲ್ಲಿ ದುಡಿತೀನಿ. ಈಗ ನನಗೆ ಇನ್ನೂ ಜಮೀನು ಬೇಕು ಅಂದರೆ ಪಕ್ಕದೊಂದು ಲೀಸಿಗೆ ತೊಗೋತೀನಿ, ನೀರಿದೆ ಅಥವಾ ಇನ್ನೂ ನೀರು ಬೇಕು ಅಂದ್ರೆ ಬಿಡಿಸ್ಕೋತೀನಿ. ನಾನೇನು ಮಾಡ್ತೀನಿ, ಯಾವುದನ್ನು ಚಿಕ್ಕದಾಗಿ ಮಾಡೋಕ್ಕೋಗಲ್ಲ, ದೊಡ್ಡದಾಗಿ ಮಾಡೋಕೆ ಹೋಗ್ತೀನಿ. ಸಿನಿಮಾ ಮಾಡಿದ್ರು ಮಾಸ್, ಕೃಷಿ ಮಾಡಿದ್ರು ಮಾಸ್. ಹೌದು, ನೋ ಕ್ಲಾಸ್. ವೆರಿ ಗುಡ್ ಸರ್. ರೈತರಿಗೆ ಲಾಭ ಇದೆ. ಯಾವಾಗ ನಾನು ಹೇಳಿದ್ನಲ್ಲ ಸರ್, ಮಾಸಾಗಿ ಮಾಡಬೇಕು ಸರ್. ಮತ್ತು ಲೇಬರ್ನ ನಾವು ಕಮಿಟೆಡ್ ಆಗಿ ಕೆಲಸ ಮಾಡೋಕ್ಕೆ ಹೋದ್ರೆ ಆಗಲ್ಲ. ಟೆಕ್ನಾಲಜಿ ಯೂಸ್ ಮಾಡಿ ಮಾಡಬೇಕು, ಮಷಿನ್ಸ್ ಹಾಕ್ಬೇಕು. ಈಗ ಇದೇ ಜಾಗನ ನಾವು ಲೇಬರ್ ಇಟ್ಟು ಕಟ್ ಮಾಡೋಕೆ ಹೋದ್ರೆ ಈ ರಾಗಿ ದುಡ್ಡು ನಮ್ಗೆ ಏನಕ್ಕೂ ಯೂಸ್ ಆಗಲ್ಲ. ಅದೇ ಒಂದು ಟ್ರ್ಯಾಕ್ಟರ್ ಇಟ್ಟರೆ ಅದೇ ಕಡಿಮೆ ದುಡ್ಡಲ್ಲಿ ಎಲ್ಲ ಕಟ್ ಮಾಡಿ ರಾಗಿನೂ ಕೂಡ ಚೀಲಕ್ಕೆ ಹಾಕಿ ಕೊಟ್ಬಿಡ್ತದೆ ಅಷ್ಟೇ. ಆ ಥರ ಟೆಕ್ನಾಲಜಿ ಯೂಸ್ ಮಾಡಬೇಕು. ಇದು ಈ ಥರ ಇದ್ದೀನಿ ನಮ್ಮ ಮನೆಗೆ ಫಸ್ಟು. ಈ ಥರ ಇದೆಲ್ಲ ಸಿಗರ ಕೇಕ್ ಇರಲಿಲ್ಲ. ಇದನ್ನು ನೋಡಿ ಸರ್, ಇದೊಂದು ಕಿಚನ್ ಮಾಡಿದ್ದೀನಿ. ಫುಲ್ ಹಾಲು, ಡಿಸ್ಕಷನ್ನು ಅಥವಾ ಯಾವಾಗಲಾದ್ರೂ ಬಂದಾಗ ಇಲ್ಲಿ ನಾವೆಲ್ಲ ಇಲ್ಲಿ ಇರ್ತೀವಿ. ಇಲ್ಲಿ ಹೆಂಗಿರುತ್ತೆ ಅಂದರೆ ನೀವು AC ಇದ್ದಂಗೆ ಇರುತ್ತೆ ಸರ್. ನೀವು ಸಮ್ಮರಲ್ಲಿ ಬನ್ನಿ, ಅದೊಂದು ಬೆಡ್ರೂಮ್ ಅದು. ಇಲ್ಲಿದ್ದರೆ ಸರ್, ಈ ಗುಡಿಸಲು ಮನೆಯಲ್ಲಿ ಇದ್ರ ಫೀಲೇ ಬೇರೆ ಸರ್. ನೀವು ಎಂಥ ಬಿಸಿಲಲ್ಲಿ ಬಂದರೂ ಕೂಡ ಇವಾಗ ಹೆಂಗಿದೆ, ಕೂಲಾಗಿ ಹಿಂಗಿರುತ್ತೆ. ಎಂಥ ಕೂಲಲ್ಲೂ ಕೂಡ ಬೆಚ್ಚಗಿರುತ್ತೆ. ಇದು ಗುಡಿಸಲು ಮನೆ ಸ್ಪೆಷಾಲಿಟಿ. ಅಂದರೆ ಇದಕ್ಕೆಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಅದಕ್ಕೆ ಏನು ಜಾಸ್ತಿ ಇನ್ವೆಸ್ಟ್ಮೆಂಟೇ ಮಾಡಿಲ್ಲ ನಾನು. ಎಲ್ಲ ನೋಡಿದ್ರೆ ಏನೋ ಎಷ್ಟೋ ಇದೆ ಅಂತ ಅನಿಸುತ್ತೆ. ಇದೊಂದು 2 ಕಲ್ಲು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸಿಮೆಂಟ್ ಇಟ್ಟಿಗೆ ಇಟ್ಬಿಟ್ಟು ಮಾಡ್ಸಿದ್ದೀನಿ ಅಷ್ಟೇ. ಮೋಟುಗೋಡೆ ಇದು ಗರಿ ಅಷ್ಟೇ. ಇವೆಲ್ಲ ನಾವೇ ಬೆಳೆದಿರೋವು, ನಮ್ಮದೇ ಇಲ್ಲೆಲ್ಲ ಸಿಗ್ತವೆ. ಗುಡಿಸಲು ಮನೆ ಅಂತ ಇದನ್ನು ಸುಮ್ಮನೆ ಬೆಳಲ್ಲ ನಾನು. ಇಲ್ಲಿ ಎವ್ರಿ ಡೇ
ಎವ್ರಿಡೇ ಪೂಜೆ ಮಾಡಬೇಕು, ಎವ್ರಿಡೇ ರಂಗೋಲಿ ಹಾಕಬೇಕು, ಎವ್ರಿಡೇ ನೋಡಿ ಏನು ಸಾರಿಸಿದ್ದಾರೆ ಇಷ್ಟೇ ನೀಟಾಗಿ ಇಟ್ಕೊಂಡಿರ್ಬೇಕು. ಈಗ ನಾನು ಇಲ್ಲ ಅಂದ್ಬಿಟ್ಟಿಲ್ಲ, ನಾನೊಂದು ಸಿಸ್ಟಮ್, ಒಂದು ಪ್ರೋಟೋಕಾಲ್ ಮಾಡಿಬಿಡ್ತೀನಿ. ಈಗ 200-300 ರೂಪಾಯಿ ತೊಗೊಂಡು ಕೂಲಿಯವರಾದ್ರೂ ಬೆಳಗ್ಗೆ ಬಂದ ತಕ್ಷಣ ಅರ್ಧ ಗಂಟೆ ಎಲ್ಲ ಮನೆಗೆ ನಾವು ಇದೀವ ಇಲ್ವಾ ಎರಡೂ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು, ರಂಗೋಲಿ ಹಾಕಬೇಕು, ಕ್ಲೀನಾಗಿಟ್ಟಿರಬೇಕು. ಇದೇನು ದೊಡ್ಡ ಸೈನ್ಸ್ ಅಲ್ಲ, ಇದು ಒಂದು ಡಿಸಿಪ್ಲಿನ್. ಈಗ ರಾಜೇಂದ್ರ ಅವರು ಇವರಿದ್ದಾರೆ ಯಜಮಾನರು, ಅವರು ಅಷ್ಟೇ ಬರೋಷ್ಟೊತ್ತಿಗೆ ಅವ್ರದ್ದೇನು ಯಾರನ್ನೂ ಬಿಡಬಾರ್ದು, ನೋಡ್ಕೋಬೇಕು. ಅವ್ರಿಗೆ ಏನು ಕೆಲಸ ಅಷ್ಟೇ, ಅವ್ರು ಕೆಲಸ ಮಾಡೋಕ್ಕೆ ಅವರು ಒಂದು ಚೂರು ಕೆಲಸ ಮಾಡಿಸಲ್ಲ. ಅವ್ರ ಹತ್ರ ಚೇರ್ ಹಾಕೊಂಡು ನೆಮ್ಮದಿಗೆ ಆರಾಮಾಗಿರೋದಷ್ಟೇ. ಬಟ್ ನೀಟಾಗಿ ನೋಡ್ಕೋಬೇಕು. ಒಂದು 2 ರೌಂಡ್ ವಾಕಿಂಗ್ ಮಾಡ್ಕೊಂಡು ಯಾರನ್ನೂ ಬಿಡದೆ ನೋಡ್ಕೋಬೇಕು. ಸಣ್ಣ ಕಸ ಇರೋಕ್ಕೂ ನಾನು ಬಿಡಲ್ಲ. ಇದು ನಮ್ಮ ಸ್ಕ್ರಿಪ್ಟ್ಗೆ ಅಂತ ನಾನು ಆಗ ಇದನ್ನು ಮಾಡಿಸ್ಕೊಂಡೆ. ನಿಧಾನಕ್ಕೆ ಬನ್ನಿ. ಈ ನಿಮ್ಮ ಸಿನಿಮಾ ಸೆಟ್ ಥರ ಇದೆ ಎಲ್ಲ. ಓ, ಇದು ಅಡಿಕೆ ಮರ. ತುಂಬ ದಿನ ನಾನು ಈ ಕಡೆಗೆ ಸ್ವಲ್ಪ ಆಫ್ಟರ್ ಕಬ್ಜಾ ಫೋಕಸ್ ಮಾಡಲಿಲ್ಲ. ಅಂದರೆ ಈಗ ಇಲ್ಲಿದೆ ಇದೆಲ್ಲ ಇನ್ನೂ ಬೇರೆ ಥರ ಎಲ್ಲ ನಾವು ಚಾಪೆ ಗೀಪೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಡಿಸ್ಕಷನ್ಗೆ. ನಾನು ಮ್ಯಾಕ್ಸಿಮಮ್ ಸ್ಯಾಟರ್ಡೆ ಸಂಡೇ ಇಲ್ಲೇ. ನಾನು ಸಿನಿಮಾ ಕೆಲಸ ಬಿಟ್ಟರೆ ನಾನು ಇನ್ನೊಂದು ಕಡೆ ಎಲ್ಲಿ ಹೋಗಲ್ಲ. ನೇರ ನನ್ನ ತೋಟಕ್ಕೆ ಬರ್ತೀನಿ. ನಮ್ಮ ಅಪ್ಪ ಅಮ್ಮ, ಇಲ್ಲ ನನ್ನ ತೋಟ, ಇಲ್ಲ ನನ್ನ ಮನೆ, 3 ಬಿಟ್ಟು ನಾನು ಇನ್ನೊಂದು ಕಡೆ ಎಲ್ಲಿ ಹೋಗಲ್ಲ, ಯಾರ ಜೊತೆಗೂ ಹೋಗಲ್ಲ. ಬಂದರೆ ತೋಟದ ಕೆಲಸ ಮಾಡ್ತೀನಿ, ನಾನು ಜಾಯ್ನ್ ಆಗಿಬಿಡ್ತೀನಿ ಕೆಲಸಕ್ಕೆ. ಕೆಲವೆಲ್ಲ ನಾನು ಜಾಯ್ನ್ ಆಗಿ ಮಾಡಿಸ್ತೀನಿ. ಬಿಟ್ಟರೆ ಸಿನಿಮಾಗೆ ಹೋಗ್ತೀನಿ, ಡಿಸ್ಕಷನ್ಗೆ ಹಾಕ್ಕೊಳ್ತೀನಿ, ಸಿನಿಮಾ ಮಾಡ್ತೀನಿ. 5 ದಿನ ಸಿನಿಮಾ, 2 ದಿನ ತೋಟ, ಅಪ್ಪ ಅಮ್ಮ. ಗ್ರೇಟ್. ವೀಕೆಂಡ್ ಫಾರ್ಮರ್. ಗ್ರೇಟ್. ಫುಲ್ ಟೈಮ್ ಫಿಲ್ಮ್ ಮೇಕರ್. ಇದು ಮೊನ್ನೆ ಇದಾಕಿದ್ದೆ ಸರ್, ಪಾಪ್ಕಾರ್ನ್ ಹಾಕಿದ್ದೆ, ಜೋಳ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ರಾಗಿನ ನೋಡಿ ಸರ್ ಹೆಂಗಿದೆ ನೋಡಿ, ಸೈಜ್ ನೋಡಿ, ಒಂದೊಂದು ತೆನೆ ನೋಡಿ ಸರ್, 100 ಗ್ರಾಮ್ ಬರಂಗಿದೆ ಸರ್. ಇದು ಬಂದು ತೆಗೆದಿದ್ದಾರೆ ಎಲ್ಲನೂ. ಈ ಜಾಗದಲ್ಲಿ ನಾನೆಲ್ಲ ಆರ್ಗಾನಿಕ್ ಆಗಿ, ಇದಕ್ಕೆ ನೀವು ಯಾವುದೇ ಮೆಡಿಸಿನ್ ಹಾಕಲ್ಲ ನಾನು. ಯೂರಿಯಾ, DAP ಏನು ಹಾಕಲ್ಲ. ಗೊಬ್ಬರ ಎಷ್ಟು ಬರುತ್ತೆ ಅಷ್ಟೇ. ಹುಳ ಎಲ್ಲ ತಿಂದು ಉಳಿದಿದ್ದು ನಾವು ತಿನ್ನೋದು. ನಾವು ಇದಕ್ಕೆ ಮೆಡಿಸಿನ್ ನೋಡಿದ್ರೆ ಹುಳ ಸತ್ತೋಗುತ್ತೆ, ಎಲ್ಲ ನಮಗೆ ಸಿಗುತ್ತೆ. ಆ ಮೆಡಿಸಿನ್ ತಿಂತೀವಿ ನಾವು. ಹುಳ ಸತ್ತೋಗುತ್ತೆ, ಆ ಮೆಡಿಸಿನ್ ನಾವು ತಿಂತೀವಿ, ಅಷ್ಟೇ ಬೇಗ ನಾವು ಹೋಗ್ತೀವಿ. ಹಾಗಾಗಿ ಹುಳ ತಿನ್ನಲಿ, ಕೀಟ ತಿನ್ನಲಿ, ಎಲ್ಲ ತಿನ್ನಲಿ, ಅವು ತಿನ್ಕೊಂಡು ಉಳಿದು ಅಷ್ಟು ಬೆಳೆ ಕಡಿಮೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಈಗೆಲ್ಲ ಬೀನ್ಸ್ ಎಲ್ಲ ಹಾಕ್ಸಿದ್ದೆ, ಬೆಂಡೆಕಾಯಿ ಇದೆ, ಸೌತೆಕಾಯಿ ಇದೆ, ಬೇರೆಕಾಯಿ ಇದೆ, ಒಂದಷ್ಟಿದೆ, ಸೊಪ್ಪುಗಳೆಲ್ಲ ಇತ್ತು. ಸ್ವಲ್ಪ ಮಳೆ ಜಾಸ್ತಿಯಾಗಿ ಇದಾಗಿದೆ. ಇಲ್ಲಿ ನಮ್ಮ ಮನೆಗೆ ಒಂದು 7-8 ಥರ ತರಕಾರಿಗಳು ಬೆಳ್ಕೊಳ್ತೀನಿ ನಾನು. ಇಲ್ಲಿ ಈ ಸ್ವಲ್ಪ ಕಮ್ಮಿ ಆಗಿದೆ, ಹೇಳಿದ್ನಲ್ಲ ಒಂಚೂರು ಬರಲಿಲ್ಲ ಅಂತ. ಸೊ ಇದನ್ನು ತಿಂದರೆ ಸರ್ ನಿಮಗೆ ತುಂಬ ಆರೋಗ್ಯವಾಗಿರುತ್ತೆ. ನೋಡಿ ಈ ಥರ ಈ ರಸ್ತೆನೂ ಕೂಡ ಹಿಂಗೆ ಯಾರೂ ಇಟ್ಕೊಳ್ಳಲ್ಲ. ಹೌದಲ್ಲ, ನೀಟಾಗಿ ರಸ್ತೆಗಳು ಸುತ್ತು ರಸ್ತೆಗಳು ಫಾರ್ಮೇಟ್ ಮಾಡಿದ್ದೀನಿ. ಸುತ್ತು ನಂದೇನೇ ಜಮೀನಿದೆ ಎಲ್ಲ ಕಡೆ ರಸ್ತೆಗಳಿದೆ ನೋಡಿ. ಇದು ಗೋಡಂಬಿ ತೇಗ ಕಾಣುತ್ತೆ, ಮತ್ತು ಗ್ರೀನ್ ಬಾರ್ಡರ್ ಹಾಕಿದೆ ಅದರದ್ದು. ತೊಗರಿ ಹಾಕ್ಬಿಟ್ಟಿದ್ದೀರಿ, ಸಖತ್ತಾಗಿದೆ. ಇದು ಈ ಸತಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ. ಇದೊಂದು 6 ಎಕರೆಗೆ ಹಾಕಿದ್ದೀನಿ ಸರ್ ಇದು. ನೀವು ತೊಗರಿ ಬೇಳೆ ತಗೊಳಂಗೆ ಇಲ್ಲ ಈಗ. ತೊಗರಿ ನೋಡಿ ಸರ್ ಹೆಂಗಿದೆ ನೋಡಿ, ಬೀಜ ಇನ್ನೂ ಸ್ಟಾರ್ಟ್ ಆಗಿದೆ, ಕಾಯಿ ನೋಡಿ ಎಷ್ಟು, ಈ ಗಿಡನೇ ಬೆಂಡ್ ಆಗ್ತಿದೆ, ಒಳ್ಳೆ ಫಸಲು ನೋಡಿ ಪರಮ್ಜಿ. ಇದು ನೀಟ್ನೆಸ್ಗೆ ಬೇರೆ ಯಾವ ತೋಟಗಳಲ್ಲೂ ಇಲ್ಲ. ನಾನು ಇಲ್ಲಿ ಬಂದರೆ ಸ್ಲೀಪರ್ ಎಲ್ಲ ಹಾಕೊಂಡು ಓಡಾಡಲ್ಲ. ಇಲ್ಲಿ ಆರಾಮಾಗಿ ಇದ್ರ ನೆಲದ ಮೇಲೆ ನಾನು ಇಲ್ಲೆಲ್ಲ ಓಡಾಡೋದು. ಅಂಬರೀಷ್ ಹೇಳ್ಬೇಕು ಅಂತಲ್ಲ, ಇಲ್ಲಿ ನಾನು ಮ್ಯಾಕ್ಸಿಮಮ್ ಇದೆಲ್ಲ ಗಿಡಗಳು ಹಾಕಿದ್ದೀನಿ. ಒಂದಷ್ಟು ಶ್ರೀಗಂಧ ಗಿಡ ಹಾಕಿದ್ದೀನಿ, ಇದೆಲ್ಲ ಹಾಕಿದ್ದೀನಿ ಸರ್. ಇಲ್ಲ ರಾಮಫಲ, ಸೀತಾಫಲ, ಹಣ್ಣುಗಳು. ಈಗ ಈ ಮಣ್ಣು ಗುಡ್ಡ ಸರ್, ಅದು ನಂದೇ ಜಾಗ. ಆ ಕಡೆಲ್ಲ ಸ್ವಲ್ಪ ಇದಿದೆ, ಅದು ಮರ ನೀಲಗಿರಿ, ಅದು ಡೆವಲಪ್ಮೆಂಟ್ ಮಾಡಿಲ್ಲ. ಅದು ಹಿಂದೆನೂ ನಂದೇನೆ, ಈ ಗುಡ್ಡನೂ ನಂದೇನೆ, ಈ ಜಾಗನೂ ನಮ್ಮದೇ. ಆ ಕೆರೆ ಮಣ್ಣು ತೆಗ್ಸಿರೋದು. ಆ ಕೆರೆ ಮಣ್ಣು, ಇದು ಗುಡ್ಡನ ಅಂದರೆ ವೇಸ್ಟ್ ಮಾಡದೆ ಈ ಜಾಗದಲ್ಲಿ ಇಟ್ಕೊಂಡಿದ್ದೀನಿ. ಫ್ಯೂಚರ್ ಅದೇನು ಮುಚ್ಚೋ ದಿನ ಬಂದರೆ ಮಣ್ಣು ಇದಾಗಬಾರ್ದಲ್ವಾ. ಮಣ್ಣು ಇಟ್ಕೊಂಡಿದ್ದೀನಿ. ಒಂದು ಮಣ್ಣಿಗೆ 5,000 ರೂಪಾಯಿ ಕೊಡ್ತಾರೆ, ಒಂದು ಲೋಡ್ ಎತ್ಕೊಂಡು 5,000 ಕೊಡ್ತಾರೆ. ಈ ಮಣ್ಣು ಖರ್ಚು ಸೇಲ್ ಮಾಡಿದ್ರೆ ನಂಗೆ ಒಂದು 50 ಲಕ್ಷ ಬರುತ್ತೆ. ಕೆಂಪು ಮಣ್ಣಿದು. ಆದರೆ ನಾನು ಮಣ್ಣನ್ನು ಮಾರಲ್ಲ, ನಾನು ಮಣ್ಣನ್ನು ಮಾರಲ್ಲ. ಎಷ್ಟು ಜನ ಡಿಮ್ಯಾಂಡ್ ಇದೆ ಅಂದರೆ ಈ ಮಣ್ಣಿಗೆ, ಅದು ಪ್ಯೂರ್ ಚಿನ್ನದ ಥರ ಮಣ್ಣಿದು, ಒಳ್ಳೆ ಫಲವತ್ತಾಗಿರೋ ಮಣ್ಣು. ರೈತರು ಹಾಕ್ಸ್ಕೋತಾರೆ. ಹೌದು, ತೋಟಗಳಿಗೆ ಹಾಕ್ತಾರೆ ಅದನ್ನು. ನಾನು ಅದು ಒಂದು ದುಡ್ಡಲ್ಲ, ಒಂದು kg ಕೂಡ ಮಣ್ಣು ಮಾರಲ್ಲ. ಯಾಕಂದರೆ ಮಣ್ಣು ಅಂದರೆ ನಮಗೆ ದೇವರಿದ್ದಂಗೆ ಅದು. ಸೊ ಮಣ್ಣೇ ಚಿನ್ನ. ಹಾಂ. 50 ಲಕ್ಷ ಬಿದ್ದಿದೆ ಅಲ್ಲಿ. ತುಂಬ ದೊಡ್ಡದಿದೆ ಅದು, ದೊಡ್ಡ ಬೆಟ್ಟ ಅದು, ದೊಡ್ಡ ಬೆಟ್ಟ ಅದು. ನಟರಾಜ ಸುಂದರಂ. ವಿಜಯಣ್ಣ ಬರ್ರಿ. ವಿಜಯಣ್ಣ ಸರ್, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಪ್ರೊಡ್ಯೂಸರು. ಈ ಏರಿಯಾಗೆ ರಿಯಲ್ ಎಸ್ಟೇಟ್ ತೋರಿಸಿದವರೇ ಇವರು. ನಮಸ್ಕಾರ ಸರ್.
ತುಂಬಾ ಕೇಳಿದ್ವಿ ಇವತ್ತು ನೋಡೋದು. ವಿಜಯಣ್ಣವರು ಸರ್ ನಮಗೆ ಒಂದೊಂದು ಶರ್ಟಿಂದನೂ ನಮಗೆ ಏನು ದಾನದ ಥರ ಹೊಲ್ಸ್ಕೊಟ್ಟಿದ್ದಾರೆ. ಇರೋಣ ವಿಜಯಣ್ಣ ಹೇಳೋಣ ಬೇಡ. ಆಮೇಲೆ ನನಗೊಂದು 5-6 ಜೊತೆ ಬಟ್ಟೆ ಹೊಲ್ಸ್ಕೊಟ್ಟಿದ್ರು. ಏನೋ ಇಲ್ಲದ ಕಾಲದಲ್ಲೆಲ್ಲ ಪಾಪ ವಿಜಯಣ್ಣ ಸಹಾಯ ಮಾಡಿದ್ದಾರೆ. ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಪ್ರೊಡ್ಯೂಸರ್ ಮೇಲೂರು ವಿಜಯಣ್ಣವರು. ವಿಜಯಣ್ಣ ಸಹಾಯ ಮಾಡಿದಿರೋ ವ್ಯಕ್ತಿಗಳೇ ಇಲ್ಲ. ವಿಜಯಣ್ಣಂದು 5 ಕಾರ್ ಬಂದರೆ ಯಾವ ಕಾರಲ್ಲಿ ಹತ್ತಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ಥರದ್ದೆಲ್ಲ ವಿಜಯಣ್ಣವ್ರು ನೋಡಿದ್ದೀನಿ. ಈ ಥರ ವ್ಯಕ್ತಿ ನಮ್ಮ ಲೈಫಲ್ಲಿ ನೋಡಿಲ್ಲ ಸರ್. 17 ವರ್ಷ ಅಣ್ಣ. 17 ವರ್ಷ ಏನಿಲ್ಲ ಸರ್, ಇವ್ರ ಗುಣ ನಮ್ಗೆ ಸಖತ್ ಇಷ್ಟ. ಯಾಕಂದರೆ ಕಷ್ಟ ಅಂದರೆ ಫಸ್ಟು ನನಗೆ ಜ್ಞಾಪಕ ಬತ್ತಾಯ್ತು ಚಂದ್ರು. ನಾವು ಸಣ್ಣ ಪಣ್ಣ ಸಹಾಯ ಮಾಡಿದ್ವಿ. ನಮ್ಗೆ ಕಷ್ಟಗಳು ಬಂದಾಗ ಚಂದ್ರಿಗೆ ಜ್ಞಾಪಿಸ್ಕೊಂಡ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿತ್ತು. ನಮ್ಮನ್ನು ನೋಡಿ ಅಲ್ಲ ನಮಗೆ ಸಹಾಯ ಮಾಡಿದಾಗ ನಮ್ಮ ಕಡೆನೇ ಆಗಿದ್ದು. ಹೈದ್ರಾಬಾದು, ಬಾಂಬೆ, ಚೆನ್ನೈ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಫಂಕ್ಷನ್ಗಳಿಗೂ ನಮ್ಗೆ ಅವಳು ಫ್ರಂಟಲ್ಲಿ ಚೇರು ಆ ಥರ ನಡ್ಕೊಂಡಿದ್ದಾರೆ. ನಾವು ಇವ್ರನ್ನ ಮರೆಯೋಕ್ಕಾಗಲ್ಲ. ದೊಡ್ಡ ದೊಡ್ಡ ಹೀರೋಗಳು ಕೂಡ ಏನ್ರಿ ಬ್ರೇಕ್ ನನಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಹೊಟ್ಟೆ ಎಷ್ಟು ಬೇಕು ಗೊತ್ತಾಗಲ್ಲ ಸರ್. ಈಗ ಅದು ಕೃಷಿ ಕೆಲಸ ಆಗ್ಬೋದು, ಸಿನಿಮಾ ಕೆಲಸಲ್ಲೂ ಅಷ್ಟೇ. ನನಗೊಂದು ಕೆಟ್ಟದಾಗಿ ಬೈಕೊಳ್ತಾ ಇದ್ದೆ ಇಂಡಸ್ಟ್ರಿ. ನಮ್ಮ ಯೂನಿಟಲ್ಲಿ ಏನು ಅಂದರೆ 2 ಗಂಟೆ ಆಗಿರ್ತದೆ, 3 ಗಂಟೆ ಆಗಿರ್ತದೆ. ನನಗೆ ಅದು ತೆಗೆದುಬಿಡ್ಬೇಕು ಅಂದ್ಕೊಂಡು ಇವಾಗ ನಾವು ಹೆಂಗೆ ಮಾಡ್ತಾ ಇದ್ವಿ ಈಗ ಈ ಥರ ನಾನ್ ಸ್ಟಾಪು ಶೂಟಿಂಗಲ್ಲೂ ಇದೊಂದು ಕೆಟ್ಟ ಗುಣ ನಂದು. ಬೆಳಗ್ಗೆ ಹೊರಟ್ರೆ ಬ್ರೇಕ್ ಟೈಮಿಗೆ ಗೊತ್ತಾಗಲ್ಲ, ಊಟ ಟೈಮಿಗೆ ಗೊತ್ತಾಗಲ್ಲ. ಸರ್ ನಾನು ಓಕೆ ಸಿನಿಮಾ ಮಾಡ್ತೀನಿ, ಹೆಸರು ಬರ್ತದೆ, ದುಡ್ಡು ಬರ್ತದೆ ಅಂತ. ಪಾಪ ಮಾಡೋ ಕೆಲಸಗಾರರಿಗೂ ಕೂಡ ನಂಗೆ ತಲೆಗೆ ಬರಲ್ಲ, ಮತ್ತು ಆರ್ಟಿಸ್ಟ್ಗಳು ಕೂಡ ತಲೆಗೆ ಬರಲ್ಲ. ಮಾಡ್ತಾ ಇರೋದು ಅಂದರೆ ಇನ್ವಾಲ್ವ್ ಆಗ್ಬಿಡ್ತೀನಿ. ಸರ್ ಇದು ನನ್ನ ಚೇರ್ಗಳು. ಇದು ನನ್ನ ಗಾಡೀಲಿ ಯಾವಾಗಲೂ ಇರ್ತದೆ. ಇದು ಈ 4 ಚೇರ್ ನನ್ನ ಗಾಡೀಲಿ ಯಾವಾಗಲೂ ಇರುತ್ತೆ. ಕೂತ್ಕೊಳ್ಳಿ ಸರ್. ವಿಜಯಣ್ಣ ಬನ್ನಿ. ಇದು ಬಾ ವಿಜಯಣ್ಣ. ದೊಡ್ಡ ಜನ ಬನ್ನಿ ಸರ್. ಇದು ಯಾವಾಗಲೂ ನನ್ನ ಗಾಡೀಲಿ ಮಡಚಿ ಇಟ್ಟಿರ್ತಾರೆ. ನಾನು ಡಿಸ್ಕಷನ್ನು ಅದು ಇದು ಏನಿದ್ರೆ ಇಮಿಡಿಯೇಟ್ ತೋಟಕ್ಕೆ ಬರ್ತೀನಿ ಅಥವಾ ಇನ್ನೆಲ್ಲ ಹಾಕ್ತೀನಿ. ನೀಟಾಗಿ ಆರಾಮಾಗಿ ಕೂತ್ಕೊಳ್ಳಿ ಸರ್. ಕೂತ್ಕೊಂಡು ಕ್ಲೀನಾಗಿ ಡಿಸ್ಕಷನ್ ಅಂದ ತಕ್ಷಣ ಹಾಕೊಂಡ್ಬಿಡ್ತೀವಿ. ಹಾಕ್ಕೊಂಡು ಇಲ್ಲೇ ಎಲ್ಲಿದ್ರೆ ಅಲ್ಲೇ ಡಿಸ್ಕಷನ್ ಸ್ಟಾರ್ಟ್. ನಮ್ಮದು ಅಲ್ಲೇ ಆಫೀಸು. ನಿಂತ ಕಡೆ ಆಫೀಸ್. ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೋದ್ರೂ ನನ್ನ ಗಾಡೀಲಿ ಇದೆಲ್ಲ ಇರುತ್ತೆ. ಇವರು ಸರಸ್ವತಿನಿ ಇವರಲ್ಲಿ ಇದ್ದಾಳೆ ಸರ್. ಅಣ್ಣ ನಾನು ಟ್ರೂತಲ್ಲಿ ಹೇಳ್ತೀನಿ, ಏನೋ ಸುಳ್ಳು ಹೇಳಿದ್ದೀನಿ ಅಣ್ಣ. ಈಗ ನಮ್ಮನ್ನು ನೋಡಿದ್ರಲ್ಲ ಸರ್, ಇವ್ರು ಮಾತಾಡಕ್ಕೆ ಹಿಡಿದ್ರೆ ಇವ್ರು ಮೈಕ್ ಕೊಟ್ಬಿಡಿ, 1,00,000 ಜನ ಇರಲಿ, ನಾವು ಪ್ರಜ್ಞಾಪತದಂಗೆ ಇವ್ರಿಗೆ ಮೈಕ್ ಕೊಡಿ. ಅದು ಏನು ಮಾತುಗಳು ಹೆಂಗೆ ಆಡಬೇಕು ಅನ್ನೋದು ದೇವರು ಇವ್ರಿಗೆ. ಅದು ಯಾವುದೊಂದು ತಪ್ಪಿರ್ತದೆ ಅಣ್ಣ. ಇವ್ರಿಗೆ ಮೈಕ್ ಕೊಟ್ಬಿಟ್ರೆ ಚಂದ್ರು ಅಲ್ಲ ಸರ್, ಒಂಥರ ಸರಸ್ವತಿ ಹೊಲ್ದಂಗೆ ಮಾತಾಡ್ತೀವಿ ಸರ್. ನಾವು ಅವ್ರು ಏನೇ ಅಣ್ಣ ಹೇಳ್ಬೋದು, ನಮಗೆ ಊಟ ಹೆಂಗೆ ಬಡಿಸಿದ್ರಿ ಹೇಳೋಣ. ಅವ್ರ ಗಾಡೀಲಿರೋ ಊಟನ ರೋಡ್ ಸೈಡು ಕಾಯ್ಕೊಂಡು ಚಂದ್ರು ಬಾ ಅಂತೇಳಿ ಪ್ರೀತಿಯಿಂದ ಮನೆಯಿಂದ ತೊಗೊಂಬಂದು ರೋಡ್ ಸೈಡ್ ಕುತ್ಕೊಂಡು ಊಟ ಮಾಡೋದು ಬಡಿಸಿದ್ದಾರೆ. ಇವನ್ನೆಲ್ಲ ನಾವು ಮರೆಯೋಕ್ಕಾಗುತ್ತಾ ಸರ್? ದೊಡ್ಡವರಾದ್ಮೇಲೆ ಯಾರೂ ಹೇಳಲ್ಲ, ಇವ್ರು ಅದನ್ನು ತಿಳ್ಕೊಂತಾರೆ. ಅದು ಇವ್ರ ದೊಡ್ಡ ಗುಣ. ಅದಕ್ಕೆ ಅವ್ರು ಬೆಳೀತಾ ಇದ್ದಾರೆ. ಹೌದು, ಇನ್ನೂ ಬೇರೆ ಲೆವೆಲ್ಗೆ ಗೊತ್ತಾ ಸರ್. ಇನ್ನೊಂದು 2 ವರ್ಷ ಅವರು ಕರ್ನಾಟಕದಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾರೆ. ವಿಜಯಣ್ಣ ಆಶೀರ್ವಾದ ಗೊತ್ತಾಗ್ತದೆ ಸರ್. ನಾವೆಲ್ಲ ಸೈಕಲ್ ಇಲ್ದಿರ ಇವತ್ತು ನಾವು ಬೇರೆ ಲೆವೆಲ್ ರೀಚ್ ಆಗಿ. ವಿಜಯಣ್ಣವ್ರದ್ದು ದೊಡ್ಡ ಜರ್ನಿ ಇದೆ. ಅಯ್ಯೋ ವಿಜಯಣ್ಣ ಸರ್ MLA ಶಿಡ್ಲಘಟ್ಟಕ್ಕೆ MLA ಆಗಬೇಕಾಗಿದ್ದು ಕ್ಯಾಂಡಿಡೇಟ್ ಅವರು ಬೇಡ ಅಂತ ನೆಮ್ಮದಿಯಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ. ರಾಜಕೀಯಕ್ಕೆ ಹೋದರೆ ಶತ್ರುಗಳಾಗ್ತಾರೆ ಸರ್. ನಮಗೆ ಶತ್ರು ಇಲ್ಲ. ಹೌದೌದು, ನಿಜ. ಅಜಾತ ಶತ್ರು ಅವರು. ಇದರೊಳಗಡೆ ಒಂದು 200 ಕುರಿ ಇದೆಲ್ಲ ಪ್ಲಾನ್ ಮಾಡಿದ್ದೆ. ಇದು ಗೆಸ್ಟ್ ಹೌಸು ಒಳಗಡೆ ಎಲ್ಲ, ಬಟ್ ಎಲ್ಲ ಲಾಕ್ ಆಗಿದೆ. ಇದು ಮೇಂಟೆನೆನ್ಸ್ ಆಗ್ತಿಲ್ಲ. ಅಂದರೆ ನನ್ನ ಕಡೆ ಬರಲಿಲ್ಲ. ಬಂದು ಒಂದು ವಾರ ಇಲ್ಲಿ ನಾನು ಇದ್ದರೆ ಮಾತ್ರ ಸರಿ ಆಗ್ತದೆ. ಕುರಿ ಎಲ್ಲ ಬಿಡಬೇಕು ಇದಕ್ಕೆ. ಇದು 3 ಎಕರೆ ಇದೆ ಸರ್. ನೋಡಿ ಸರ್, ಅದು ಬರೀ ಇದಾಕಿದ್ದೀನಿ ನಾನು ಅವರೇ 3 ಎಕರೆ ಅವರೇ ಹಾಕಿದ್ದೀನಿ. ಈ ಅವರೆಯಲ್ಲೇ ನಮಗೆ 1,000 ರೂಪಾಯಿ ಬರುತ್ತೆ. ಅಥವಾ ನಿಮ್ಮ ಹತ್ರ ಚಂದ್ರು ಹತ್ರ ಈಗ ಬ್ಯಾಕಪ್ಗೆ ಸಿನಿಮಾ ದುಡ್ಡಿದೆ ಅಥವಾ ಅವ್ರ ಬೆಂಗಳೂರಲ್ಲಿ ದುಡ್ಡಿದೆ, ಅದನ್ನ ಕೃಷಿಗೆ ಹಾಕೋದಕ್ಕೆ ಲಾಭನಾ ಅಥವಾ ನೀವು ಬರೀ ಕೃಷಿಲೇ ದುಡ್ಡು ತೆಗೆದು ಕೃಷಿಗೆ ಹಾಕಿ ಲಾಭ ಆಗಲ್ವಾ? ಸರ್ ನಾನು ಕೃಷಿಲೇ ಲಾಭ ಮಾಡ್ತಿದ್ದೆ. ಇತ್ತೀಚೆಗೆ ನನಗೇನಾಗ್ತಿದೆ, ನನ್ನ ಕೈಗೆ ಲಾಭ ಬರ್ತಿಲ್ಲ. ಒಂದಷ್ಟು ಜನ ಊಟ ಮಾಡ್ತಿದ್ದಾರೆ ಈಗ ಕೃಷಿಯಲ್ಲಿ. ನನಗೇನಂದರೆ ಅದರಿಂದ ನಾನು ಬದುಕ್ತಿಲ್ಲ. ಅದ್ರಲ್ಲಿ ಬರೋ ದುಡ್ಡು ಇಲ್ಲಿ ಎಷ್ಟೋ ಜನ ಬದುಕೋದಕ್ಕೆ ಹೆಲ್ಪ್ ಆಗ್ತಿದೆ. ಅಂದರೆ ನಾನು ಇನ್ವೆಸ್ಟ್ ಮಾಡೋದು ಅಲ್ಲಿಗೆ ಆಗ್ತಿದೆ. ನಾನು ಬಂದು ನಿಂತು ಈಗ ದ್ರಾಕ್ಷಿ ದಾಳಿಂಬೆ ಇದೆಲ್ಲ ಮಾಡಿದ್ರೆ ನನಗೆ ಲಾಭ ಬರುತ್ತೆ. ಈಗ ಹಾಕಿರೋ ಬೆಳೆಗಳಿಗೆ ನನಗೆ ಅಲ್ಲಿಗೆ ಅವ್ರ ಲೇಬರ್ಗೆ ವರ್ಕೌಟ್ ಆಗುತ್ತೆ. ಮಾರ್ಕೆಟಿಂಗ್ ಮಾಡ್ತೀವಿ ಸರ್, ಮೇನ್ ಮಾರದ ಕಷ್ಟ ಅಂತ ರೈತರು. ಸರಿ ಇಲ್ಲ, ಅದನ್ನ ಒಂದು ಮಾಡಿದ್ರೆ ಕಷ್ಟ ಸರ್. ಈಗ ದಾಳಿಂಬೆ 20 ಎಕರೆ ಹಾಕಿದ್ರೆ ಇಲ್ಲೇ ಬಂದು ತೊಗೊಂಡು ಹೋಗ್ತಾರಲ್ಲ ಸರ್ ಎಲ್ಲ. ಅವ್ರಿಗೆ ಎಲ್ಲ ಹಾಕಿದಾರಲ್ಲ ಸರ್. ಮಾರ್ಕೆಟಿಂಗ್ ಅಂತಂದ್ರೆ ಏನು ಸರ್, ಚಿಕ್ಕದಾಗಿ ಹಾಕಿ ವರ್ಕೌಟ್ ಆಗಲ್ಲ. ಲಾರ್ಜ್ ಸ್ಕೇಲಲ್ಲಿ ಮಾಡಿಕೊಂಡು ಅದು ಕರೆಕ್ಟಾಗಿರೋ ಪ್ರಾಪರ್ ಮಾರ್ಕೆಟಿಗೆ ತಲುಪಿಸ್ಬೇಕು ಅದನ್ನು. ಈಗ ಫಿಶ್ ನಂದಿದೆ, ಫಿಶ್ ನಾನು ಮಾರ್ಕೆಟಿಂಗ್ ಮಾಡ್ತೀನಲ್ಲ, ಒಂದು 10 ಜನ ಕಸ್ಟಮರ್ ಇಟ್ಕೊಂಡಿದ್ದೀನಿ. ಬಟ್ 10 ಜನ ಕಸ್ಟಮರ್ ಹೆಂಗೆ ಹುಡುಕಿದ್ರೆ? ಇಲ್ಲ, ಅವರೇ ಕೇಳ್ಕೊಂಡು ಬಂದಿರೋದು ಇದೆಲ್ಲ. ಹೌದಾ ಸರ್? ಫಿಶ್ ಎಲ್ಲರಿಗೂ ಬೇಕಲ್ವ ಸರ್. ಅಂಗಡಿಗಳಿದೆ, ಸ್ಟಾಲ್ಸ್ ಇದೆ. ನಾವು ಹಾಕಿದ್ದೀವಿ ಅಂತಂದಾಗ ಬಂದೇ ಬರ್ತಾರೆ.
ಅವಾಗ ಏನು ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ನೀನು ಈ ಬ್ಯಾಚ್ ನೀನು, ಈ ಬ್ಯಾಚ್ ನೀನು, ಈ ಬ್ಯಾಚ್ ನೀನು ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಅದು ಸರ್ ಏನೋ ಮಾಡ್ತೀನಿ ಅಂತ ಹೋಗ್ಬಾರ್ದು ಸರ್, ಆರ್ಗನೈಸ್ಡಾಗಿ ಹೋದರೆ ಆಗುತ್ತೆ ಸರ್. ನಾನು ಬರೋದೇ ಇಲ್ಲ ಕ್ಯಾಮ್ರಾಗಳು ಹಾಕಿ. ಹೌದು, ನೀವು ಕ್ಯಾಮ್ರಾಗಳು ನೋಡಲಿಲ್ಲ, ಎಲ್ಲ ಫುಲ್ ಕ್ಯಾಮ್ರಾಗಳು ಹಾಕಿದೆ, ಟೋಟಲ್ ಸುತ್ತು ಕ್ಯಾಮ್ರಾ ಹಾಕಿದ್ದೀನಿ. ಅದು ನಿಮ್ಮ ಮೊಬೈಲ್ ಕಾಣ್ತಿರ್ತಲ್ಲ, ಅದನ್ನು ಆಫೀಸಲ್ಲಿ ಸೆಟ್ ಮಾಡಿಕೊಟ್ಟಿದ್ದೀನಿ. ನಾನು ಅದ್ರ ಮೇಲೆಲ್ಲ ಫೋಕಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಫೀಸಿಗೆ ಸೆಟ್ ಮಾಡಿ ಆಫೀಸ್ ಸೆಟ್ ಮಾಡಿದ್ದೀನಿ. ಅಲ್ಲಿ ಸಣ್ಣ ಪುಟ್ಟ ಅಂದರೆ ಒಂದು ಭಯಕ್ಕೋಸ್ಕರವಾಗಿ, ಅಲ್ಲೇನು ಹೆಚ್ಚು ಕಡಿಮೆ ಆಗಬಾರ್ದು, ಮತ್ತೇನು ಎಷ್ಟು ಜನ ಬಂದಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ. ಇವತ್ತು ಟೆಕ್ನಾಲಜಿ ಏನಿದೆ ಅದನ್ನು ಯೂಸ್ ಮಾಡ್ಕೋಬೇಕು ಸರ್. ಸ್ಪೆಷಲ್ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.